ಮಾಡ್ತಿರ್ಬೇಕು ಒಂದು ದೊಡ್ಡ ಚೀರ್ಕಾಗ ಹಳಿ ಮೈಸೂರು ಭಾಗ ಮೊನ್ನೆ ಮತ್ತೆ ಹೋಗಿದ್ದು ನಾನು ಅನಂತಕುಮಾರ್ ಹೆಗಡೆಯಲ್ಲಿ ಮತ್ತು ಸರ್ ಅದಕ್ಕೆ ಬಲಿದಾನ ಸರ್ಚ್ ಮಾಡಿದ್ದೆ. ಭಗತ್ ಸಿಂಗ್, ರಾಜಗುರು, ಇನ್ನೊಬ್ಬರು ಸುಖದೇವ್, 3 ಜನರ ಗಲ್ಲಿಗೇರಿಸಿದಂತಹ ದಿನವನ್ನು ಬಲಿದಾನ ದಿವಸ ತಗೊಂಡ್ರೆ ಪಾಪ ಊರಾಗ ಎಂದು ಬರೋದನ್ನ ಹಚ್ಚಿರಲಿಲ್ಲ. ಅಲ್ಲಿ ಭಗತ್ ಸಿಂಗ್ ಅಂತ ಗೊತ್ತಿರಲಿಲ್ಲ, ಅಲ್ಲಿ ದೇವೇಗೌಡರು, ಕುಮಾರಸ್ವಾಮಿ, ಡಿಕೆ ಶಿವಕುಮಾರ್ ಹೀಗಾಗಿ ಅಲ್ಲಿ ಆ ಎಲ್ಲ ಪುಣ್ಯ ಪುರುಷ ಸ್ವಾತಂತ್ರ್ಯ ಪುರುಷರ ಒಂದು ಹೆಸರನ್ನ ಕೇಳಿದಾಗ ಇವತ್ತು ಇಡೀ ಕರ್ನಾಟಕದಲ್ಲಿ ಒಂದು ಅದೇ ನಿರ್ಮಾಣ ಇದೆ. ಅದು ಯಾವೇ ಹಿಂದುತ್ವವೇ. ಇದಕ್ಕೆ ಜನ ಇವತ್ತು ಸಪೋರ್ಟ್ ಯಾಕೆ ಮಾಡ್ತಾ ಇದ್ದಾರೆ? ಹಿಂದುತ್ವ ಉಳಿದ ಸಲಹೆ ನೋಡ್ರಿ. ಉತ್ತರ ಪ್ರದೇಶದಾಗ ಯೋಗಿ ಆದಿತ್ಯನಾಥರನ್ನ ಜನ ಯಾಕೆ ಒಪ್ಕೊಳ್ಳಾಕತ್ತಾರೆ? ಒಂದೇ ಹಿಂದೆ ಗಣಪತಿ ಮ್ಯಾಕಲ್ಲಿ ಹೋಗಿದ್ರೆ ಏನೇ ಮಾಡ್ತಾರೆ ಅವ್ರ ಮನೆಗೆ ಏನು ಬರ್ತದೆ? ಬೇಕಾಗತ್ತೆ ಜನರಿಗೆ. ನಾವು ಬಂದ್ರೆ ಹಂಗೆ ಮಾಡ್ತೀವಿ. ಒಂದೇ ಗಣಪತಿ ಮ್ಯಾಕಲ್ಲಿ ಬಿಟ್ಟು ರಾಮನವನ್ನ ಬಿಟ್ಟಂದ್ರೆ ಅದು ಅಲ್ಲಿ ಗಮ್ಯ. ಅವರೆಲ್ಲ ತೋಡಿ ಹಾಕಿ ಬಿರಿಯಾನಿ ತಿನ್ನಿಸಿಲ್ಲ, ಅಲ್ಲೇ ಸಿಗಾ ಮಾಡಿ ಹೋಗ್ತಾರೋ ಹೋಗ್ತಾರೋ ಗೊತ್ತಿಲ್ಲ. ಇಲ್ಲಾಂದ್ರೆ ನಮ್ಮ ಧರ್ಮ ಉಳಿದ್ರೆ ಇದೆ ರಾಜ್ಯದಾಗ ಎಲ್ಲರೂ ಅವ್ರ ಬಗ್ಗೆ ಮಾತಾಡ್ತಾರೆ. ವಿಧಾನಸೌಧದಾಗ ಅವ್ರ ಪಾಕಿಸ್ತಾನ ಜಿಂದಾಬಾದ್ ಇವತ್ತು ರಾಜ್ಯಸಭಾ ಸದಸ್ಯ ಆರಿಸ್ಕೊಂಡವ ಅವನು ದೊಡ್ಡಾಯ್ತವ್ರು ಮೊದಲು ವಿಧಾನಸಭೆಯಲ್ಲಿ ಚರ್ಚೆ ಪ್ರಾರಂಭ ಆಯಿತು. ನಾ ಹೇಳಿದೆ ಸ್ಪೀಕರ್ ನಮ್ಮ ಕಾದರು ನಾವು ಒಳ್ಳೆ ಮನುಷ್ಯ. ಅವತ್ತು ನಾನು ಏನು ಹೇಳಿದೆ, ಯಾರು ಈ ದೇಶದ ಅನ್ನ ತಿಂದು, ಯಾರು ಈ ದೇಶದ ನೀರು ಕುಡಿದು, ಯಾರು ಈ ದೇಶದ ಗಾಳಿ ಸೇವನೆ ಮಾಡಿ ಪಾಕಿಸ್ತಾನದಿಂದ ಹೋಗೋದಲ್ಲ ಅದು ಹರಾಮ್ ಕೊಡು ತಾಯಿಗಂದ್ರು ನಾಲ್ಕು ನಮ್ಮ ಹಿಂದೂ ಒಬ್ಬ MLA ಎತ್ತಿತ್ತು ಅಧ್ಯಕ್ಷರೇ ಯತ್ನಾಳಗೆ ಈ ರೀತಿ ಮಾತಾಡಲಿಕ್ಕೆ ಅವಕಾಶ ಕೊಡಬಾರ್ದು, ವ್ಯವಸ್ಥೆ ನಾನು ಹಾಕಿದ್ರೆ ಕೇಳಿದೆ. ಪಾಪ ಕಾಗದ ಏನು ಹೇಳಿದ್ರು ಇಟ್ಟು ಕಾದರು ರಾಯರೆಡ್ಡಿಯವರೇ ಯತ್ನಾಳಿಗೆ ಸಂಪೂರ್ಣ ಅಧಿಕಾರ ಕೊಡ್ತೀನಿ, ಪಾಕಿಸ್ತಾನಕ್ಕೆ ಯಾವ ಶಬ್ದದಿಂದ ಕಾಗದ ಬೇಕಾಗಿದೆ ನಮ್ಮವರು ನನ್ನ ಎಲ್ಲ ಅವನು ರೆಕಾರ್ಡ್ ಏನು ಬೈದಿನ ಪಾಕಿಸ್ತಾನಕ್ಕೆ ಅವನು ಯಾವುದೂ ರೆಕಾರ್ಡಿಂಗ್ ತೆಗೆಸಲಿಲ್ಲ. ಹೀಗಾಗಿ ವಿಧಾನಸಭೆಯಲ್ಲಿ ಅಧಿಕೃತವಾಗಿ ನೀವು ಯಾರೇ ಮಾತಾಡೋದು ಸರ್, ವಿಧಾನಸಭೆದಾಗ ಅಧಿಕೃತ ಆಗೈತೆ ನನ್ನ ಮಾತು. ನೀವು ಯಾರೇ ಶಬ್ದವಾಗಿ ಉಪಯೋಗ ಮಾಡಿ ಪಾಕಿಸ್ತಾನ ಜಿಂದಾಬಾದ್ ಬೈದ್ರೆ ಪೊಲೀಸರು ಕೇಸ್ ಹಾಕಬಹುದಿಲ್ಲ. ಕೇಸ್ ಹಾಕಿದ್ರೆ ಆ ಕಡೆ ಬರ್ರಿ, ಅವ್ರು ಈಗ ಕೇಸ್ ಹಾಕ್ತಾರೆ, ದಿನ ಕೇಸ್ ಹಾಕ್ತಾರೆ. ಈಗ 80-81 ಕೇಸ್ ಹಾಕ್ತಾರೆ. ಹೇಳೋದು ಪೊಲೀಸರಿಗೆ ಏನು ತಪ್ಪಿಲ್ಲ. ನಿಮ್ಗೆ ಅಲ್ಲಿ ಮ್ಯಾಗಿಂದು ಆರ್ಡರ್ ಬರ್ತದ, ಇವತ್ತು ಹೈಕೋರ್ಟಿಗೆ ಬರ್ಲಾಗತ್ತೆ ಯತ್ನಾಳು ಒಂದು ಕೇಸ್ ನಾನೇನಿದೆ ಒಟ್ಟು 150 ಕೇಸ್ ಆಗುತ್ತಾನೆ. ಹಿಂದೆ ಸರಿಯಾಗಿ ನೋಡಿ ನಾನು ಪೊಲೀಸರೇ ಯಾಕೆ 150 ಕೇಸ್ ಹಾಕತ್ತೆ ಅಂದರೆ ಒಂದು ಕೇಸಿಗೆ ಒಬ್ಬ MLA ಹಾಕಿದ್ರೆ ಇವಾಗ 8 ಮಂದಿ MLA ಹಾಕ್ತೀವಿ ನಾವು, 150 ಮಂದಿ. ಅಲ್ಲಿಂದ ಅದೇ ಪೊಲೀಸರ ಕಡೆಯಿಂದ ಅವ್ರು ಯಾವ ಕೇಸ್ ಹಾಕ್ಸಿರ್ತಲ್ಲ ಅವ್ರು ತಂದು ಹೊರಬರು ಯಾರು ಯಾರು ಪಾಕಿಸ್ತಾನ ಏಳು ಮಂದಿ ಭಾರತ ಬರ್ತಾ ಇರ್ತೀವಿ. ಜೈ ಜೈ ಶ್ರೀರಾಮ್ ಸಂಭಾಷಣೆ ಕಾಲ ಹೋಯ್ತು. ಎಲ್ಲರೇ ಶಾಂತಿ ಶಾಂತಿ ಇಲ್ಲ, ನಿರ್ಭಯನೋ ಕ್ರಾಂತಿ ಕ್ರಾಂತಿ ಕ್ರಾಂತಿ. ಇದಕ್ಕೆ ನಮ್ಮ ಧರ್ಮ ನಮ್ಮ ಯುವಕ ಹೇಳಲ್ಲ, ಲವ್ ಜಿಯಾದ ಮಾಡ್ತಾರೆ. ನಮ್ಮ ಹಿಂದೂ ಹೆಣ್ಮಕ್ಳನ್ನ ಆಯಾ ಜಾತಿಯ ಮಕ್ಕಳನ್ನ ಈ ರೇಟಿಗೆ ಅವನ ಮೊದಲ ಪ್ರೀತಿ ಮಾಡೋದು, ಬದಲಾಗೋದು, ಮುಂದೆ ಅದು ಹರಿಯುವ ಮಂತ್ರ ಆಗಿರ್ತದೆ. ಹರಿಯುವ ಯಂತ್ರ 4, 5, 8 ಬರುವುದು ಮತ್ತು ತಲಾಕ್ ಕೊಡುವುದು ಮತ್ತೊಂದು
ಈಗೆಲ್ಲಿ ಕೇರಳದಾಗ ಏನಾಗಿದೆ, ಇವತ್ತು ಜಮ್ಮು ಕಾಶ್ಮೀರದಾಗ ಏನಾಯ್ತು, ಅಲ್ಲಿ ಎಲ್ಲರೂ ನೋಡಕತ್ತಿಲ್ಲ ದುರಂದರ್ ಸಿನಿಮಾ ನೋಡ್ರಿಲ್ಲ, ಗೊತ್ತಾದ್ರೆ ಎಲ್ಲ ನೋಡಿ ಶಾರುಖ್ ಖಾನ್ ಅಮೀರ್ ಖಾನ್ ಅಂತ ಹೇಳಿದ್ರು. ಭಾರತ ಎಷ್ಟು ಪ್ರಾಣ ಐತಿ ಜಗತ್ತ ಆ ಸಿನಿಮಾದಾಗ ತೋರಿಸಿದ್ದು ಎಲ್ಲ ಸತ್ಯ ಐತಿ, ಅವರು ಸತ್ಯ ಇರಲಿಲ್ಲ. ಬೆಳಗಿಂದವ್ರು ಹೊರ ಬಂದ ನಾವು ರಾವ್ದವ್ರು ನಮ್ಮ ಇಂಡಿಯನ್ ಮಿಲಿಟರಿ ಒಂದು ಕಾಲದಲ್ಲಿ ಭಾರತದ ಸೈನ್ಯ ನಮ್ಮ ಕುತ್ತಿಗೆ ಕೊಟ್ಟಿದೆ, ಗೊಂಡ ಕತ್ತರಿಸ್ತೀವಿ ನಮ್ಮ ಸೈನಿಕರಿಗೆ, ಪೊಲೀಸ್ ಗೊಂಡ ಕತ್ತರಿಸಿ ಚೀನ ಹಾಕಿ ಚಾಲೆಂಜ್ ಕಳಿಸ್ತೀವಿ, ನಿಮ್ಮ ಸೈನಿಕರನ್ನ ಕತ್ತರಿಸಿ ಏನು ಮಾಡಬೇಕು ಅಂತ. ಈಗ ಒಂದು ಸೈನಿಕರ ಏನಾದ್ರು ಮಾಡಿದ್ರೆ 10 ಪಾಕಿಸ್ತಾನಿಯನ್ನು ಹೊಡೆದು ಮಾತ್ರ ಆರ್ಡರ್ ಕೊಡುವಂಥ ಒಬ್ಬ ನರೇಂದ್ರ ಮೋದಿ ದೇಶನಾಗ ಮಗಳ 500 ರೂಪಾಯಿ ತಗೊಂಡು ಕಲ್ಲು ಹೋಗಿತ್ತು ನೋಡು, ಶುಕ್ರವಾರ ಬರ್ತಂದ್ರೆ ಕಲ್ಲು ಜಮ್ಮು ಕಾಶ್ಮೀರ ಈ ಒಂದರ ಕಲ್ಲು ಬೀಳಾಕತ್ತವ, ಉತ್ತರ ಪ್ರದೇಶದಲ್ಲಿ ಕಲ್ಲು ಬೀಳಾಕತ್ತವ. ಯಾಕಂದ್ರೆ ನೀವು ಎಷ್ಟು ಸಮಾಧಾನ ಇರ್ತೀವಿ ಅದು ದುರುಪಯೋಗ ಆಗ್ತಾ ಇದೆ. ಇವತ್ತು ನಾವು ತುಂಬಿಕೊಂಡ್ರಲ್ಲ ಪ್ರತಿಕ್ರಿಯೆ ಇದೆ. ಇವತ್ತು ಮಹಾರಾಣಾ ಪ್ರತಾಪರ ಮೂರ್ತಿ ಕೊಡಿಸಿದ್ರು, ನಾನು ಬಿಜಾಪುರ ಕೊಡಿಸಿದ್ದೆ. ಜೈಪುರ್ನಾಗೆ ಸುಮಾರು 55 ಲಕ್ಷ ರೂಪಾಯಿ ನಾ ಯಾಕೆ ರೊಕ್ಕ ತೊಗೊಂಡಿಲ್ಲ, ಸ್ವಂತ ನಾನೇ ಎಲ್ಲ ಮೂರ್ತಿಗಳು ಕೊಡಿಸಿದ್ದು ಬಿಜಾಪುರ. ಮಹಾರಾಣಾ ಪ್ರತಾಪದ ಜೈಪುರ ನಂತರ 2ನೇ ದೊಡ್ಡ ಮೂರ್ತಿ ಭಾರತದಾಗಿದ್ದರೆ ಅದು ಬಿಜಾಪುರದ ಮಹಾರಾಣಾ ಪ್ರತಾಪ 19 ಫೂಟ್ ಐತಿ. ಇವತ್ತು DC ಆಫೀಸ್ ಒಳ್ಳೆ ಆಗತ್ತದ, ಸರ್ಕಿ ಆಫೀಸ್ ಒಳ್ಳೆ ಐತಿ. ಮಹಾರಾಣಾ ಪ್ರತಾಪದ ಬಗ್ಗೆ ನಮ್ಮ ಗುರುಗಳು ಹೇಳಿದ್ರು, ಬರೇ ಅಕ್ಬರ್ ಒಂದು ದಿವಸನೂ ಮಹಾರಾಣಾ ಪ್ರತಾಪ ವಿರುದ್ಧ ಯುದ್ಧಕ್ಕೆ ಬರಲಿಲ್ಲ. ಒಬ್ಬ ಸೈನ್ಯಾಧಿಕಾರಿ ಕಳಿಸ್ತಾನೆ ಯುದ್ಧಕ್ಕೆ. ಮಹಾರಾಣಾ ಪ್ರತಾಪದ ಎಷ್ಟು ವಚನ ಇದ್ರೂ 105 ಕಿಲೋ ಇತ್ತು. ಅವ್ರ ಕೈಯಾಗಿನ ಎಲ್ಲ ಅಸ್ತ್ರಗಳು ಹಿಡಿದ್ರೆ 70 ಕಿಲೋದು ಚೇತಕತೆ ಕುದುರೆ ಹಾಕಿಬಿಟ್ಟು ಅವನ ಸೈನ್ಯಪತಿ ಏನು ಕೇಳ್ತದ, ಸೇನಾಪತಿಗೆ ಹೊಡ್ತಾರೆ, ಹಾಗೆ ಇಂಕಲ್ಲಿ ಹೊಡೆದ್ರೆ ಇದು ಅರ್ಧ ಕುದುರೆ ಅರ್ಧ ಈ ಕಡೆ ಹೋಗಿತ್ತು, ಅರ್ಧ ಈ ಕಡೆ ಹೋಗಿತ್ತು. ಇದನ್ನು ಕೇಳಿ ಅಕ್ಬರ ಒಂದಕ್ಕೆ ಮಾಡ್ಕೊಂಡಿದ್ದಾನೆ. ಇದು ಯಾರು ನಮಗೇನು ಹೇಳ್ಯಾರ, ಬಾಬರ ನಮಗೆ ಏನಾರ ನಮ್ಮ ಇತಿಹಾಸನಾಗ ನಮಗೆ ಈ ಮೊಘಲ ಸಂತತಿ ಎಲ್ಲ ಹೆಸರು ಕೊಡ್ತದೆ. ಹುಮಾಯೂನ, ಬಾಬರ, ಆಮೇಲೆ ಅಕ್ಬರ, ತಾಜ್ಮಹಲ್ ಜಂಗೀರ್ ಅವೆಲ್ಲ ಹೆಸರು ನನಗಲ್ಲ. ನಮಗೆ ಯಾರು ಮಹಾರಾಣಾ ಪ್ರತಾಪನ ತಂದೆ ಹೆಸರು ಕೊಡ್ತಾರೆ, ಶಿವಾಜಿ ಮಹಾರಾಜ ತನ್ನ ಅಷ್ಟೇ ಆಗುತ್ತೆ, ಅದರ ಇತಿಹಾಸ ನಮ್ಗೆ ಗೊತ್ತಿಲ್ಲ. ನಮಗೆ ಕಲಿಸಿದ ಬರೀ ಟಿಪ್ಪು ಸುಲ್ತಾನ, ಧನವಂತನ ಅಕ್ಬರ, ಔರಂಗಜೇಬ, ಔರಂಗಜೇಬ, ಟಿಪ್ಪು ಸುಲ್ತಾನ್ ಲಕ್ಷಾಂತರ ಹಿಂದೂಗಳನ್ನು ಕೊಲೆ ಮಾಡಿ ಸುಮಾರು 3,000 ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದೆ. ಇದೇ ರಾಮ ಮಂದಿರ ಏನು ಬಾಬರಿ ಏನು ಇದು ಮಾಡಿರಲ್ಲ, 500 ವರ್ಷ ಅಯೋಧ್ಯ ರಾಮ ನಿರ್ಮಾಣ ಮಂದಿರ ನಿರ್ಮಾಣ ಆಗುತ್ತೆ. 500 ವರ್ಷ ತಗೋತು. ಎಷ್ಟು ಜನ ಅದ್ರಾಗ ಪ್ರಾಣ ಕಳ್ಕೊಂಡಾಗುತ್ತಾ. ನಾನು ಹೋಗಿದ್ದೆ ಅಯೋಧ್ಯ, ಡಿಸೆಂಬರ್ 6ಕ್ಕೆ ನಾನು ಅಲ್ಲೇ ಇದ್ದೇನೆ. ನಾನು ಸಣ್ಣ ಜನ MLA ಆಗಿದ್ದೀನಿ. ಅವತ್ತು ಮುಂಜಾನೆ 6ಕ್ಕೆ ಮ್ಯಾಗ ಹತ್ತಿದ್ರು. ಪೂರ್ತಿ ಕಲ್ಯಾಣ ಸಿಂಗ್ರದ್ದು ಮುಖ್ಯಮಂತ್ರಿ. ರಾತ್ರಿ 10ಕ್ಕೆ ಪೂರ್ತಿ ಸ್ವಚ್ಛ ಆಗಿತ್ತು. ಅವ್ರು ಎಂತ ಇತ್ತು ರಾತ್ರಿನ ರಾಮನ ಮೂರ್ತಿ ಕೂರಿಸುವಂಥ ಕೆಲಸ ಮಾಡಬೇಕಾದ್ರೆ ಲಕ್ಷಾಂತರ ಕಾರ್ಯ ಸೇವಕರು ತಮ್ಮ ಪ್ರಾಣ ಕಳ್ಕೊಂಡ್ರೆ ಅಯೋಧ್ಯ ರಾಮ ಮಂದಿರ ನಿರ್ಮಾಣ ಆಯಿತು. ಇವತ್ತು ರಾಮ ಮಂದಿರ ಸ್ಫೋಟ ಮಾಡಬೇಕಾದ್ರೆ ದಿನಾಲು ಕುತಂತ್ರ ಈ ಜಗತ್ತಿನಾಗ ನಡೆದಿದೆ. ಆದರೆ ಇನ್ನು ಮುಂದೆ ರಾಮ ಮಂದಿರಕ್ಕೆ ಕೈ ಹಚ್ಚುವಂಥ ತಾಕತ್ತು ಜಗತ್ತಿನ ಯಾವ ಶಕ್ತಿ ಇಲ್ಲ ಅಂತ
ಬಂಧುಗಳೇ, ಅವೆಲ್ಲ